Hi everyone, welcome to DVS Math, continuing supplementary course in mathematics. In this session, let us know about 1 mark questions. So, ಯಾವುದೆಲ್ಲ 1 mark questions ಬರುತ್ತೆ ಅಂತ ನೋಡೋಣ. ಸೊ ಈಗ ಫಸ್ಟ್ 1 mark question ಅಲ್ಲಿ ಫಸ್ಟ್ ಬರುವಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಿಗ್ರಿ ಆಫ್ ಪಾಲಿನಾಮಿಯಲ್ ಕೇಳಬಹುದು. ಎಕ್ಸಾಮಲ್ಲಿ ಕೊಟ್ಟಿದ್ದು ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್ ಅಂತ MCQ ಅಲ್ಲಿ ಕೊಟ್ಟಿದ್ರು, ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್ ಅಂತ. ಸೊ ಇಲ್ಲಿ ನಾವು ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಅಂತಂದ್ರೆ ಇಟ್ ಇಸ್ 1. ಸೊ ಇಟ್ ಇಸ್ ನಥಿಂಗ್ ಬಟ್ ಲೀನಿಯರ್ ಮೀನ್ಸ್ ದ ಪವರ್ ಈಸ್ 1 ಅಂತ. ಪವರ್ ಈಸ್ 1, ಪವರ್ 1 ಇದ್ದು ಹೈಯೆಸ್ಟ್ ಪವರ್. ಸೊ ಅದು 1 ಇದ್ರೆ ಡಿಗ್ರಿ ಕೂಡ 1 ಆಗುತ್ತೆ. ಸೊ ಅದನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದರೆ ಇದೇ ಥರ ಕ್ವೆಶ್ಚನ್ ಲೀನಿಯರ್ ಬದಲು ಕ್ವಾಡ್ರಾಟಿಕ್ ಅಂತ ಕೇಳ್ಬೋದು. ಸೊ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಅಥವಾ ವಾಟ್ ಈಸ್ ದಿ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೂಡ ಕೇಳ್ಬೋದು. ಸೊ ಕ್ವಾಡ್ರಾಟಿಕ್ ಅಂತಂದರೆ ಡಿಗ್ರಿ 2 ಅಂತ ಇಟ್ಕೊಳ್ಳಿ. ಲೀನಿಯರ್ 1, ಕ್ವಾಡ್ರಾಟಿಕ್ 2. So its highest power is 2. Clear? So now if we come to the third point, cubic polynomial. Cubic ಅಂದ್ರೆ 3 ಅಂತ ನೆನಪಿಟ್ಕೊಳ್ಳಿ. So degree of cubic polynomial is 3. ಈ ತರ ಸ್ಟೇಟ್ಮೆಂಟ್ ಅಲ್ಲೂ ಕೇಳೋ ಚಾನ್ಸಸ್ ಇದೆ. So what is the degree of linear polynomial? 1. The degree of quadratic polynomial 2. Degree of cubic polynomial is 3. ಸೊ ಅದನ್ನು ಬಿಟ್ಟು ಒಂದು ಪಾಲಿನಾಮಿಯಲ್ ಎಕ್ಸಾಂಪಲ್ ಕೊಟ್ಟು ಅದಕ್ಕೆ ಕೂಡ ಡಿಗ್ರಿ ಎಷ್ಟು ಅಂತ ಕೇಳೋ ಚಾನ್ಸಸ್ ಇದೆ. ವಾಟ್ ಇಸ್ ದ ಡಿಗ್ರಿ ಆಫ್ ದ ಗಿವನ್ ಪಾಲಿನಾಮಿಯಲ್? ಸೊ ನಾನು ಇಲ್ಲೊಂದು ಪಾಲಿನಾಮಿಯಲ್ ತೊಗೊಂಡಿದ್ದೀನಿ, 2x² + 3x to the power of 4 + 5x. ವಾಟ್ ಇಸ್ ದ ಹೈಯೆಸ್ಟ್ ಪವರ್? ಸೊ ಇದರಲ್ಲಿ ನೀವೇನು ಮಾಡಬೇಕು, ಹೈಯೆಸ್ಟ್ ಪವರ್ ನೋಡಬೇಕು. ಸೊ ಇಲ್ಲಿ ಎಕ್ಸ್ಗೆ ಪವರ್ ಏನು ಇಲ್ಲ ಅಂತಂದರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 1. ಸೊ ಹಿಯರ್ 1, 2, 4. ವಿಚ್ ಇಸ್ ದ ಹೈಯೆಸ್ಟ್? 4. ವಾಟ್ ಯು ಹ್ಯಾವ್ ಟು ರೈಟ್? ಡಿಗ್ರಿ is 4 as the highest power is 4. Or at least if you write degree is 4, it is correct. You will get 1 mark. So we have another example here, 5x + 7 + 3 to the x to the power of 5. So illu ashte enu illa antandre 1 anta tagobeku. So here the highest, what is the highest power? It is 5. So degree is 5. Zeros in the given polynomial antandre here you have to observe the graph. Here the graph, given graph, if it touches x-axis or not. ಸೊ ಇಲ್ಲಿ ಬಂದಿರೋಂಥ ಗ್ರಾಫ್ ನಾವು ಪ್ಲಾಟ್ ಮಾಡಿರೋವಂಥದ್ದು ಅಥವಾ ಇಲ್ಲಿ ಕೊಟ್ಟಿರೋವಂಥದ್ದು ಗ್ರಾಫ್ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗುತ್ತಾ ಅಂತ ನೋಡ್ಬೇಕು. ಟಚ್ ಆದರೆ ಎಷ್ಟು ಪಾಯಿಂಟ್ಸ್ಗೆ ಟಚ್ ಆಗಿದೆ ಅಂತ ನೋಡ್ಬೇಕು. ಸೊ ಇಫ್ ಯು ಕಮ್ ಟು ದ ಫಸ್ಟ್ ಎಕ್ಸಾಂಪಲ್, ಇಲ್ಲಿ ನೋಡ್ಬೋದು ದಿಸ್ ಗ್ರಾಫ್ ಆರ್ ಲೈನ್, ಇಟ್ ಈಸ್ ಅ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇಟ್ ಈಸ್ ನಾಟ್ ಟಚಿಂಗ್ ದಿ ಎಕ್ಸ್ ಆಕ್ಸಿಸ್. ಅದಕ್ಕೆ ಯಾವುದೇ ಪಾಯಿಂಟ್ಸ್ನ ಎಕ್ಸ್ ಆಕ್ಸಿಸ್ ಟಚ್ ಮಾಡ್ತಿಲ್ಲ. ಸೊ ನಂಬರ್ ಆಫ್ ಝೀರೋಸ್ ಇಸ್ 0. Number of zeros in this case is 0. No number of zeros in this case. So now let us go for second example. ಇಲ್ಲಿ ನೋಡಿ x axis ಗೆ ಟಚ್ ಮಾಡಿರೋದು, it touches 1 point. So number of zeros is 1 in this case. That means here you have to check graph, it touches the x-axis. If it touches x-axis, you have to count number of points. So ಎಷ್ಟು ಪಾಯಿಂಟ್ಸ್ಗೆ ಟಚ್ ಆಗಿದೆ ಅಂತ ನೋಡ್ಕೋಬೇಕು and count that points. That count numbers will be the number of zeros for the given polynomial. So let's go for another example. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಬಂದರೆ ನಿಮಗೆ ನೋಡಿ ಎಷ್ಟು ಪಾಯಿಂಟ್ಸ್ಗೆ ಮೀಟ್ ಆಗಿದೆ ನೋಡೋಣ. So 1, 2 and 3. So here it is touching the x-axis. It touches the x-axis at 3 points. It touches the x-axis at 3 points. So what we can see, the number of zeros are 3. Clear? Then if you come here, this graph shows p of x. Here also you can see it touches the x-axis at 2 points. So number of zeros are 2. Next, solutions of pair of linear equations. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಹಿಂದಿನ ಸೆಷನಲ್ಲಿ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಹೇಳ್ಕೊಟ್ಟೆ, ಎಲಿಮಿನೇಷನ್ ಮೆಥಡ್. ಅದೇ ಥರ ನಾನು ನೆಕ್ಸ್ಟ್ ಬರೋವಂಥ ಮುಂದಿನ ಸೆಷನಲ್ಲಿ ನಾನು ಗ್ರಾಫಿಕಲ್ ಮೆಥಡ್ ಹೇಳ್ಕೊಡ್ತೀನಿ. ಹಾಗಾದರೆ ಒಂದು ಗ್ರಾಫ್ ಕ್ವೆಶ್ಚನ್ ಆಯಿತು, ಒಂದು ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಕ್ವೆಶ್ಚನ್ ಆಯಿತು. ಅದರ ಮಧ್ಯೆ 1 ಮಾರ್ಕ್ಗೆ ಈ ಲೆಸನ್ನಿಂದ ಈ ರಿಲೇಷನ್ ಇದೆಯಲ್ಲ, ಈ ರಿಲೇಷನ್ ರಿಲೇಟೆಡ್ ನಮಗೆ ಒಂದು ಕ್ವೆಶ್ಚನ್ ಬರೋ ಚಾನ್ಸಸ್ ಇದೆ. ಇಲ್ಲ MCQ ಅಲ್ಲಿ ಬರ್ಬೋದು, ಇಲ್ಲ 1 ಮಾರ್ಕಿಗೆ ಬರ್ಬೋದು. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಇಟ್ will be in the general form. What is the general form? a1x plus b1y plus c1 is equal to 0. a2x plus b2y plus c2 is equal to 0 ಅಂತಂದರೆ ಸೊ ಇಲ್ಲಿ ನಮಗೆ ಸೊಲ್ಯೂಷನ್ ಈ ಥರ ಇದೆ. a1x plus b1y plus c1 ಈ ಥರ 2 ಪೇರ್ ಅಂತಂದರೆ 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಇಲ್ಲಿ ನಮಗೊಂದಷ್ಟು ರಿಲೇಷನ್ ಇದೆ. ನಾವು ಕೋಎಫಿಷಿಯಂಟ್ಸ್ನ ನಾವು ರಿಲೇಟಿವ್. ಸೊ ದೀಸ್ ಆರ್ ದಿ ರಿಲೇಷನ್
ರಿಗಾರ್ಡಿಂಗ್ ಟು ದ ಕೋಯಿಫಿಷಿಯನ್ಸ್ ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ರಿಲೇಷನ್ ತಗೊಂಡ್ರೆ ನೋಡಿ ಇಲ್ಲಿ ಆಲ್ ಆರ್ ಈಕ್ವಲ್. ನಾವು a1 by a2 b1 by b2 is equal to c1 by c2. all coefficients are equal if the ratios of their coefficients are equal. ಸೊ ಈ ಥರ ಈಕ್ವಲ್ ಆಗಿ ಬಂದರೆ ಅಂಥ ಲೈನ್ಸ್ ನಾವು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬರೋದು ಅದೇ ಲೈನ್ ಮೇಲೆ. ಸೊ ದೀಸ್ ಟೈಪ್ ಆಫ್ ಲೈನ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಇಂಥ ಗ್ರಾಫ್ಗೆ ಅಥವಾ ಇಂಥ ಲೈನ್ಸ್ಗೆ ಎಷ್ಟು ಸೊಲ್ಯೂಷನ್ಸ್ ಅಂದರೆ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್. ಇದನ್ನು ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಕೂಡ ಕರೀತಾರೆ. ಕನ್ಸಿಸ್ಟೆಂಟ್ ಅಂದರೆ ಇಂಟರ್ಸೆಕ್ಟ್ ಆದರೆ, ಸೊ ಇಂಟರ್ಸೆಕ್ಟಿಂಗ್ ಅಟ್ ಮೆನಿ ಪಾಯಿಂಟ್ಸ್ ಹಿಯರ್, ಸೊ ದೇ ಆರ್ ಕೋಇನ್ಸಿಡೆಂಟ್. So they are consistent and infinitely many solutions. Next, coming to the next relation, a1 by a2 is not equal to b1 by b2. ಅಂದ್ರೆ ಫಸ್ಟ್ ಎರಡೇ ನಾಟ್ ಈಕ್ವಲ್. a1 by a2 is not equal to b1 by b2. ಅಂದರೆ they are intersecting lines. ಅಂದರೆ they intersect at one point, only one point. ಇಲ್ಲಿ many points in this coincident they intersect at many, infinitely many. So they are one above the other. ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಬಂದಿರುತ್ತೆ. ಸೊ ಇಲ್ಲಿ ನಾವು ಅದಕ್ಕೆ ಅದನ್ನು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಸೊ ಅಂಥ ಸೊಲ್ಯೂಷನ್ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಅನದರ್ ರಿಲೇಷನ್ a1 by a2 ಇಸ್ ನಾಟ್ ಈಕ್ವಲ್ ಟು b1 by b2. ಈ ರಿಲೇಷನ್ ಏನಾದರೂ ಆದರೆ ದೇ ಆರ್ ಕಾಲ್ಡ್ ಆಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಆ ಥರದ್ರಲ್ಲಿ ಯುನಿಕ್ ಸೊಲ್ಯೂಷನ್, ಓನ್ಲಿ ಒನ್ ಸೊಲ್ಯೂಷನ್ ಕೇಳ್ಬೋದು. ಇದು ಕೂಡ ಒಂದು ಗ್ರಾಫ್ ಕೊಟ್ಟು ದ ಇಫ್ ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟ್ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿದರು. ಸೊ ದೇ ಆರ್ ಯು ಹ್ಯಾವ್ ಟು ರೈಟ್ ಯುನಿಕ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್ ಅಂತ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್ ರಿಲೇಷನ್, ಮೂರನೇದು ನೋಡಿ. ಮೊದಲನೇದೆರಡು ಈಕ್ವಲ್, ದಟ್ ಈಸ್ a1 by a2 is equal to b1 by b2 ಬಟ್ ನಾಟ್ ಈಕ್ವಲ್ ಟು c1 by c2. ಸೊ ಈ ರಿಲೇಷನ್ ಆದರೆ, ಸೊ ಮೂರು ಈಕ್ವಲ್ ಆದರೆ ಕೋಇನ್ಸಿಡೆಂಟ್. First, both itself is not equal to a1 by b2 is not equal to b1 by b2. They are intersecting. But the first two are equal, which is not equal to c1 by constant terms. So a1 by a2 is equal to b1 by b2 is not equal to c1 by c2. So ಅಂತದನ್ನು ನಾವೇನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಇಂಟರ್ಸೆಕ್ಟಿಂಗ್ ಅಂದರೆ ಒಂದಕ್ಕೊಂದು ಪಾಯಿಂಟ್ ನೋಡಿ, ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆದರೂ ದೇ ಆರ್ ಕನ್ಸಿಸ್ಟೆಂಟ್. ನೋಡಿ ಇಲ್ಲಿ ಕನ್ಸಿಸ್ಟೆಂಟ್. ಬಟ್ ಇನ್ ದಿಸ್ ಕೇಸ್ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಅಟ್ ಆಲ್, ದೇ ಆರ್ ಪ್ಯಾರಲಲ್. ಸೊ ದೇ ಆರ್ ಇನ್ಕನ್ಸಿಸ್ಟೆಂಟ್. ಕ್ಲಿಯರ್? ಸೊ ಇದಿಷ್ಟು ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, 1 ಮಾರ್ಕ್ ಕೇಳುವಂಥದ್ದು. ಸೊ ನೆಕ್ಸ್ಟ್ ಹೋದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಫಾರ್ಮುಲೇಸ್. ಸೊ ಇದನ್ನು 1 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇದೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಸೊ ಯಾವ್ಯಾವುದು ನಮಗೆ ಕ್ಯೂಬಾಯ್ಡ್ ಇದೆ, ಕ್ಯೂಬ್, ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್, ಫಸ್ಟ್ ಟರ್ಮ್. ಸೊ ಮೇನಾಗಿ ಅವ್ರು ಕೇಳೋವಂಥದ್ದು ನಮಗೆ ಕ್ಯೂಬಾಯ್ಡ್ ಕೇಳಲ್ಲ, ಯಾಕಂದರೆ ಅದು 9th ಸ್ಟ್ಯಾಂಡರ್ಡಲ್ಲೂ ನೀವು ಕಲ್ತಿರೋದ್ರಿಂದ ಕ್ಯೂಬಾಯ್ಡ್ಗಿಂತ ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್, ಫಸ್ಟ್ ಟರ್ಮೇ ಎಷ್ಟೋ ಸರಿ 1 ಮಾರ್ಕ್ ಕೇಳಿದ್ದಾರೆ. ಸೊ ಅದನ್ನು CSA ನೋಡ್ಕೊಳ್ಳಿ, TSA ನೋಡ್ಕೊಳ್ಳಿ, ವಾಲ್ಯೂಮ್ ನೋಡ್ಕೊಳ್ಳಿ. ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳೇಬೇಕು. ಸೊ 1 ಮಾರ್ಕ್ಗೆ ಈಸಿಯಾಗಿ ಫಾರ್ಮುಲಾ ಬರೆದು ತಗೋಬೋದು. ಇಲ್ಲ MCQಯಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್. ಸೊ ಈ ಸರಿ ನಮಗೆ ಕೊಟ್ಟಿದ್ದಿದ್ದು ಎಕ್ಸಾಮಲ್ಲಿ, ಸೊ ಸಾಲ್ವ್ ಮಾಡಿ ಆನ್ಸರ್ನ MCQಯಲ್ಲಿ ಫಾರ್ಮುಲಾ ಗೊತ್ತಿದ್ದು ಮಾಡಬೇಕಾಗಿದ್ದು. ನೆಕ್ಸ್ಟ್ 1 ಮಾರ್ಕ್ ಬಂದರೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಸ್ಟೇಬಲ್. ಸೊ ಲಾಸ್ಟ್ ಟೈಮ್ ನಮಗೆ ಈ ಎಕ್ಸಾಮಲ್ಲಿ ಕೇಳಿದ್ದು ಇದೇ ಕ್ವೆಶ್ಚನ್, ಫೈಂಡ್ ದಿ ವ್ಯಾಲ್ಯೂ ಆಫ್ tan 45 ಪ್ಲಸ್ cot 45 ಅಂತ. ಸೊ ಈ ಟೇಬಲ್ನ ನೀವು ಈಸಿಯಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ವ್ಯಾಲ್ಯೂಸ್ ರಿಲೇಟೆಡ್ ಏನೇ ಕೊಟ್ಟರು ವ್ಯಾಲ್ಯೂಸ್ ಯಾವಾಗ ಅಪ್ಲೈ ಮಾಡಬೇಕು ಒಂದು ನೆನ್ಪಿಟ್ಕೊಳ್ಳಿ. ಕ್ವೆಶ್ಚನಲ್ಲಿ 0 ಡಿಗ್ರಿ, tan 0 ಡಿಗ್ರಿ ಅಥವಾ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ 0, 30, 45, 60, 90 ಅಂತ ಈ ಥರ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟರೆ ಇಟ್ ಇಸ್ ರಿಲೇಟೆಡ್ ಟು ದ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ಗೆ ರಿಲೇಟೆಡ್ ಆಗಿರೋದು. ಸೊ ನೋಡಿ ಇಲ್ಲಿ tan 45 ಎಷ್ಟಿದೆ, tan 45 1, cot 45. ಸೊ ಇಲ್ಲಿ cot 45 ಬಂದರು 1, ಸೊ 1 + 1 2. ಇದು ಲಾಸ್ಟ್ ಟೈಮ್ ಕೇಳಿದ್ದಂಥ ಕ್ವೆಶ್ಚನ್. ಸೊ ಈ ಟೇಬಲ್ನ ಈಸಿಯಾಗಿ ಬರೆಯೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಏನು ಮಾಡಿ, ಫಸ್ಟ್ ಯಾವಾಗಲೂ ತಿಳ್ಕೊಳ್ಳಿ, ನಮಗೆ ಫಸ್ಟು ಸೈನ್ ಬೇಕಾಗಿರೋದು, ಮೇನ್ ಸೈನ್ ಬರ್ಕೋಬೇಕು. ಯಾವಾಗಲೂ ಸೈನ್ ಬಂದರೆ ಇನ್ನು ಉಳಿದಿದ್ದು ಬಂದ್ಬಿಡುತ್ತೆ. ಸೈನ್ಗೆ ಏನು ಮಾಡ್ಕೋಬೇಕು ನೀವು, ಫಸ್ಟ್ ಯಾವಾಗಲೂ ತಿಳ್ಕೊಳ್ಳಿ 0, 1, 2, 3, 4 ಅಂತ ಬರ್ಕೊಳ್ಳಿ. ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ, ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು, 0, 1, 2, 3 ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ನೋಡಬಹುದು ನೀವು. 0, 1, 2, 3, 4 ಅಂತ ಬರ್ಕೊಳ್ಳಿ. ಎಲ್ಲದನ್ನು ಡಿವೈಡೆಡ್ ಬೈ 4 ಮಾಡಿ, ಡಿವೈಡೆಡ್ ಬೈ 4. ನೆಕ್ಸ್ಟ್ ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕೊಂಡು ಬನ್ನಿ.
ಇನ್ನೊಂದ್ಸರಿ ನೋಡಿ 0 1 2 3 4 ಅಂತ ಎಲ್ಲದನ್ನು ಡಿವೈಡೆಡ್ ಬೈ 4 ಮಾಡಿ. ಸೊ ಡಿವೈಡೆಡ್ ಮಾಡಿ ಸ್ಕ್ವೇರ್ ರೂಟ್ ಹಾಕಿ. 0/4 ಎಷ್ಟು? 0. ಸೊ ಸ್ಕ್ವೇರ್ ರೂಟ್ ಆಫ್ 0 ಎಷ್ಟು? 0. ಹಾಗಾದರೆ ಸೈನ್ 0 0. ನೆಕ್ಸ್ಟ್ 1/4 ಇದೆ. 1/4 ಎರಡು ಪರ್ಫೆಕ್ಟ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟಿಂದ ಆಚೆ ತೆಗೆದ್ರೆ ನಮಗೆ 1/2. ಸ್ಕ್ವೇರ್ ರೂಟ್ ಆಫ್ 1 is 1, ಸ್ಕ್ವೇರ್ ರೂಟ್ ಆಫ್ 4 is 2. ಸೊ 1/2 ಬಂತು. 2/4 ಇದೆ. 2/4 ಅಂದರೆ ನಾವು ಅಲ್ಲೇ ಡಿವೈಡ್ ಮಾಡ್ಬೋದು. 1s 2s, ಹೌದಾ? 1s 2s ನೆನ್ಪಿಟ್ಕೊಳ್ಳಿ. 1s 2s ಸ್ಕ್ವೇರ್ ರೂಟ್ ಒಳಗಡೆನೆ 1s 2s. ಆಗ ಸ್ಕ್ವೇರ್ ರೂಟ್ ಆಫ್ 1 ಎಷ್ಟು? 1. ಬಟ್ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಪರ್ಫೆಕ್ಟ್ ಅಲ್ಲ. ಸೊ 1/√2 ಹಾಗೆ ಇರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 1, ರೂಟ್ 2 ಹಾಗಾದ್ರೆ 1/√2. ಇಲ್ಲಿ ನೋಡ್ಕೊಂಡು ಬರೋಣ. ರೂಟ್ 3/4 ಈಕ್ವೇಟ್ ಡಿವೈಡ್ ಆಗಲ್ಲ. ಸೊ ಸ್ಕ್ವೇರ್ ರೂಟ್ ಸಪ್ರೇಟ್ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ 3 ಇಸ್ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಕೀಪ್ ಇಟ್ ಆಸ್ ಇಟ್ ಈಸ್. ಬಟ್ ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 4? ಇಟ್ ಇಸ್ 2. ಸೊ ರೂಟ್ 3/2. ಸೊ 4/4 ಎಷ್ಟು? 1. ಸ್ಕ್ವೇರ್ ರೂಟ್ ಆಫ್ 1 ಎಷ್ಟು? 1. ಸೊ ನಮಗೆ ಸೈನ್ ಬಂದ್ಬಿಡ್ತು. ನೋಡ್ಕೊಳ್ಳಿ, 0 30 45 60 90 ಅಂತ ಬರ್ಕೊಳ್ಳಿ. 0 1 2 3 4 ಎಲ್ಲದನ್ನು ಡಿವೈಡೆಡ್ ಬೈ 4 ಡಿವೈಡ್ ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ತೊಗೊಳ್ಳಿ. ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಸೈನ್ ಬರುತ್ತೆ. ಸೈನನ್ನು ರಿವರ್ಸ್ ಆಗಿ ಬರ್ಕೊಂಡು ಬನ್ನಿ. 1√3 ಇಲ್ಲಿಗೆ ಇರುತ್ತೆ. ಈ ಥರ ರಿವರ್ಸ್ ಆಗಿ ಬರ್ಕೊಂಡು ಬಂದರೆ ನಿಮಗೆ ಕಾಸ್ ಬರುತ್ತೆ. ಟ್ಯಾನ್ ಬರಬೇಕು ಅಂತಂದರೆ ಸೈನ್ ಬೈ ಕಾಸ್ನ ಮಾಡಿ, ಅಂದರೆ ಇವೆರಡನ್ನು ಡಿವೈಡ್ ಮಾಡಿ. ಸೊ ಇಲ್ಲಿ ಇವೆರಡನ್ನು ಡಿವೈಡ್ ಮಾಡಿ. 0/1 ಇಸ್ 0. ಸೊ 1/2 ರೂಟ್ 3/2 ಅಂದರೆ 2 ಡಿನಾಮಿನೇಟರ್ ಕ್ಯಾನ್ಸಲ್. 1/√3. 1/√2 ಎರಡು ಈಕ್ವಲ್ ಆಗಿದೆ, ಡಿವೈಡ್ ಆದರೆ 1. ಸೊ ಇಲ್ಲಿ ಇವೆರಡನ್ನು ಡಿವೈಡ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಯಿತು. ರೂಟ್ 3/1 ರೂಟ್ 3. 1/0 ಅಂದರೆ 0 ಡಿನಾಮಿನೇಟ್ರಲ್ಲಿ ಏನಾದರೂ ಬಂದರೆ ಎನಿಥಿಂಗ್ ಈಸ್ ಡಿವೈಡೆಡ್, ಸೊ ಇಟ್ ಇಸ್ 0, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ನಾಟ್ ಡಿಫೈನ್ಡ್. ಸೊ ಇದಿಷ್ಟು ಸೈನ್ ಕಾಸ್ ಟ್ಯಾನ್ ಬಂತು. ಸೊ ಹಾಗಾದರೆ ನಿಮಗೆ ನೆಕ್ಸ್ಟ್ ಕೊಸೆಕ್ ಬರಬೇಕು ಅಂತಂದರೆ ಸಿಂಪಲ್ ಏನಿಲ್ಲ, ಸೈನನ್ನು ರಿವರ್ಸ್ ಆಗಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 0 ಇದೆ, 1/0 ಅಂತ ಮಾಡ್ಕೊಳ್ಳಿ. ಎಲ್ಲದಕ್ಕೂ 1 ಮಾಡಿ. ಸೊ ಇಲ್ಲಿ ಸೈನ್ಗೆ 1/0, 0 ಡಿನಾಮಿನೇಟರಲ್ಲಿ ಇರೋದ್ರಿಂದ ನಾಟ್ ಡಿಫೈನ್ಡ್. ಸೊ 1/1/2 ಅಂದರೆ 2/1 ಆಯಿತು, 2. ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ನ ಚೇಂಜ್ ಮಾಡಿ ಅಷ್ಟೇ. 1/2 ಇರೋದನ್ನು 2/1, 1/√2 ಇರೋದನ್ನು ರೂಟ್ 2/1. ರೂಟ್ 2/1 ಇಸ್ ರೂಟ್ 2. ರೂಟ್ 3/2 ಇಟ್ ಇಸ್ 2/√3. ಸೊ 1. ಸೊ 1 ಇದನ್ನು ಮತ್ತೆ ರಿವರ್ಸ್ ಆಗಿ ಬರ್ಕೊಳ್ಳಿ. ಸೊ ಸೈನಿಗೆ ಬರೆದಿರೋದನ್ನು ರಿವರ್ಸ್ ಆಗಿ 1 ರೂಟ್ 3/2 ಬರ್ಕೊಂಡ್ರಲ್ಲ, ಅದೇ ಥರ ಇದನ್ನು ರಿವರ್ಸ್ ಆಗಿ ಬರ್ಕೊಂಡು ಬಂದರೆ ಇಟ್ ಇಸ್ ಸೆಕ್. ಕ್ಲಿಯರ್? ಅದೇ ನಿಮಗೆ ಕಾಟ್ ಬೇಕು ಅಂತಂದರೆ ಟ್ಯಾನನ್ನು ರಿವರ್ಸ್ ಮಾಡ್ಕೊಳ್ಳಿ. ಸೊ ಟ್ಯಾನ್ ಅಂತಂದರೆ ಏನಾಯಿತು? ಹಿಯೋ 1/0 ಮತ್ತೆ ಟ್ಯಾನ್ ರಿವರ್ಸ್ 1/0. 1/√3 ರೂಟ್ 3. 1, ಸೊ 1/1 1. ರೂಟ್ 3, ಸೊ 1/√3. ಸೊ ನಾಟ್ ಡಿಫೈನ್. ಸೊ ಇಷ್ಟನ್ನು ನೀವು ರಿವರ್ಸ್ ಆಗಿ ಬರ್ಕೊಂಡು ಬಂದರೆ ಸೊ ಯು ವಿಲ್ ಗೆಟ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್. ಈ ಟೇಬಲ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇದಕ್ಕೆ ರಿಲೇಟೆಡ್ 1 ಮಾರ್ಕ್ ನೀವು ಈಸಿಯಾಗಿ ಬರಿಬೋದು. ಸೊ ಇದನ್ನು ಬಿಟ್ಟು ಥಿಯರಮ್ ಸ್ಟೇಟ್ಮೆಂಟ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಕಾನ್ವರ್ಸ್ ಆಫ್ BPT, ಪೈಥಾಗರಸ್ ಥಿಯರಮ್, ಕಾನ್ವರ್ಸ್ ಆಫ್ ಪೈಥಾಗರಸ್. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಸ್ಟೇಟ್ಮೆಂಟ್ ಆಗಿ ಕೊಡೋ ಚಾನ್ಸಸ್ ಇದೆ. ಸೊ ಲಾಸ್ಟ್ ಟೈಮ್ ಕೇಳಿದ್ದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ನಾವು ದೇ ಮೇ ಆಸ್ಕ್ ಕಾನ್ವರ್ಸ್ ಆಫ್ BPT, ಪೈಥಾಗರಸ್ ಅಥವಾ ಕಾನ್ವರ್ಸ್ ಆಫ್ ಪೈಥಾಗರಸ್. ತುಂಬ ಸರಿ ಕೇಳೋದು ಕಾನ್ವರ್ಸ್ ಮತ್ತು ಬೇಸಿಕ್ ಇವೆರಡೂ ಚೆನ್ನಾಗಿ, ಅದ್ರ ಜೊತೆಗೆ ಕಾನ್ವರ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಈಸಿಯಾಗಿ ಯು ಕ್ಯಾನ್ ಸ್ಕೋರ್ 1 ಮಾರ್ಕ್ ಇನ್ ದಿಸ್. ಇದನ್ನು ಬಿಟ್ಟು ಎಕ್ಸ್ಟ್ರಾ ಬರೋಂಥ ಆಗಿದ್ರೆ AP ಲೆಸನ್ನಿಂದ 1 ಕ್ವೆಶನ್ ಬರ್ಬೋದು. ಲೈಕ್ ಕಾಮನ್ ಡಿಫ್ರೆನ್ಸ್ ಆರ್ ಫೈಂಡಿಂಗ್ nth ಟರ್ಮ್. ಫಾರ್ ಎಕ್ಸಾಂಪಲ್ ಈ ಥರ ಕೊಡ್ಬೋದು. AN is equal to 3n plus 1. ಫೈಂಡ್ A2 ಅಥವಾ ದ A2 ವ್ಯಾಲ್ಯೂಸ್. ಅವಾಗ ಏನು ಮಾಡ್ತೀರಾ? n ಇರೋ ಜಾಗದಲ್ಲಿ 2 ಹಾಕ್ತಾರೆ. 3 × 2 + 1 ಅಂದರೆ 2 × 6 7 ಆಯಿತು. ಸೊ ಈ ಥರ ಒಂದು nth ಟರ್ಮ್ ಕೇಳ್ಬೋದು ಅಥವಾ ಕಾಮನ್ ಡಿಫ್ರೆನ್ಸ್ ಕೊಟ್ಟು ಕೇಳ್ಬೋದು. ಆರ್ ವಿ ಹ್ಯಾವ್ ಅದರ್ ಫಾರ್ಮುಲಾ ಇನ್ ದ ಲೆಸನ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ಲೆಂತ್ ಆಫ್ ಆರ್ಕ್ ಆರ್ ಏರಿಯಾ ಆಫ್ ಸೆಕ್ಟಾರ್ ಫಾರ್ಮುಲಾ. ಲೆಂತ್ ಆಫ್ ಆರ್ಕ್ ಈ ಸರಿ ಲೆಂತ್ ಆಫ್ ಆರ್ಕ್ನ ಕೇಳಿದ್ರು. ಸೊ ಅದೇ ಥರ ಏರಿಯಾ ಆಫ್ ಸೆಕ್ಟಾರ್ ಈ ಥರ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಏರಿಯಾ ಆಫ್ ಸೆಕ್ಟಾರ್ ಕೇಳ್ತಾ ಇರ್ತಾರೆ. ಅದನ್ನು ಬಿಟ್ಟು ಕೋಆರ್ಡಿನೇಟ್ ಜಾಮಿಟ್ರಿಯಿಂದ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ದಿಸ್ ಟೈಮ್ ದೇ ಆಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಲೈಕ್ ದಿಸ್ ಇದನ್ನಿಷ್ಟು ಎಕ್ಸ್ಟ್ರಾ ಕವರ್ ಮಾಡಿಕೊಂಡ್ರೆ ಆರಾಮಾಗಿ, ಈಗ ನಾನು ಹೇಳ್ಕೊಟ್ಟಿದ್ದೀನಿ 1 ಮಾರ್ಕ್. ಆಲ್ಮೋಸ್ಟ್ ನಿಮ್ಗೆ ಇಷ್ಟರಲ್ಲಿ 5 to 6 ಕ್ವೆಶನ್ ಕಂಪಲ್ಸರಿ. 5 ಮಾರ್ಕ್ಸ್ ಬಂದೇ ಬರುತ್ತೆ ನಿಮ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.